ನಟ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ದಂಪತಿ ಸಮೇತ ತಮ್ಮ ನಿವಾಸದ ಬಳಿ ಇರತಕ್ಕಂಥ ಮೌಂಟ್ ಕಾರ್ಮೆಲ್ ಸ್ಕೂಲ್ಗೆ ಬಂದು ಈಗಷ್ಟೇ ಮತ ಚಲಾಯಿಸಿದ್ದಾರೆ. ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಮತದಾನ ನಮ್ಮ ಹಕ್ಕು, ಅಂದರೆ ಮತ ಚಲಾಯಿಸಿದ್ರೆ ಮಾತ್ರ ನಮ್ಮ ಮತ್ತೆ ಪ್ರಶ್ನೆ ಮಾಡುವಂಥ ಒಂದು ಮನೋಭಾವವನ್ನು ಆ ಥರದ ಒಂದು ರೈಟ್ಸ್ನ ನಾವು ಉಳಿಸ್ಕೊಳ್ಳೋಕೆ ಸಾಧ್ಯ. ಸೊ ಆ ನಿಟ್ಟಿನಲ್ಲಿ ನೀವು ಬಂದು ನಿಮ್ಮ ಹಕ್ಕನ್ನು ಚಲಾಯಿಸಿದ್ರ? ಪ್ರತಿ ಸಲ ಎಲೆಕ್ಷನ್ ಆದಾಗಲೂ ನಾನು ಬೆಳಗ್ಗೆನೇ ಬಂದು ಮತ ಹಾಕ್ತಿರ್ತೀನಿ. ನಿಮ್ಗೆ ಗೊತ್ತು, ಮಧ್ಯಾಹ್ನ ಬರ್ಬೋದು, ಹಾಗೇನಿಲ್ಲ. ನನಗೆ ಬೆಳಗ್ಗೆ ಕ್ಯೂವಲ್ಲಿ ನಿಂತರೂ ಪರವಾಗಿಲ್ಲ, ನಿಂತು ಮತ ಚಲಾಯಿಸಿದ್ರೆ ಅಟ್ಲೀಸ್ಟ್ ನಮ್ಮನ್ನು ಇಷ್ಟಪಡೋರು, ಫಾಲೋಯರ್ಸು ಅದೊಂದು ಫಾಲೋ ಮಾಡಲಿ ಅನ್ನೋ ಒಂದು ಕಾರಣ. ಅದ್ರ ಜೊತೆಯಲ್ಲಿ ಅದಕ್ಕಿಂತ ಹೆಚ್ಚು ಒಬ್ಬ ದೇಶದ ಪ್ರಜೆಯಾಗಿ, ಸಿಟಿಸನ್ ಆಗಿ ನಮ್ಮ ಹಕ್ಕನ್ನು ನಾವು ಚಲಾಯಿಸಬೇಕು. ಚಲಾಯಿಸಿದ ಮೇಲೆ ಕೆಲಸ ಆಗಲಿಲ್ಲ ಅಂದರೆ ಕೇಳುವಂತಹ ಒಂದು ರೈಟ್ಸ್ ಇರುತ್ತೆ. ಕೇಳಿದಾಗ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಹಾಗಾಗಿ ಎಲ್ಲರೂ ನಾನು ಖುಷಿಯಾಗಿದ್ದು ಇಷ್ಟು ಜನ ಬೆಳಿಗ್ಗೆ ಬಂದಿದ್ದಾರೆ ಅಂತ. ನೀವು ಮೋರ್ ದನ್ ಹಾಫ್ ಆನ್ ಅವರ್ ಕ್ಯೂ ಅಲ್ಲಿ ನಿಂತಿದ್ರಿ, ನೀವು ಶಿಲ್ಪಾ ಮೇಡಮ್ ಅವರಿಬ್ಬರು ಕೂಡ. ಸೊ ಕ್ಯೂ ಅಲ್ಲಿ ನಿಂತಿದ್ದು ಏನಿಸ್ತು ಸರ್? ಅಯ್ಯ, ನನ್ನ ಹಕ್ಕನ್ನು ಚಲಾಯಿಸೋಕೆ ಹಾಫ್ ಆನ್ ಅವರ್ ಅಲ್ಲ, 1 ಅವರ್ ನಿಂತ್ಕೊಳ್ಳೋಕ್ಕೂ ನಾನು ಸಿದ್ಧ. ಯಾಕೆಂದರೆ 5 ವರ್ಷಕ್ಕೆ ಒಂದ್ಸಲಿ ಬರುತ್ತೆ ನಮಗಿದು. ಒಬ್ಬ MP-ನಾಗಲಿ ಒಬ್ಬ MLA-ನಾಗಲಿ ಸೆಲೆಕ್ಟ್ ಮಾಡೋಕ್ಕೆ. ನನ್ನನ್ನು ರೂಲ್ ಮಾಡೋನು, ಇಲ್ಲ ನನಗೋಸ್ಕರ ಸೇವೆ ಮಾಡೋನು, ಇಲ್ಲ ನನಗೋಸ್ಕರ ಹೋಗಿ ಪಾರ್ಲಿಮೆಂಟಲ್ಲಾಗಲಿ ವಿಧಾನಸಭೆಯಲ್ಲಾಗಲಿ ಮಾತಾಡೋನು ಹೇಗಿರಬೇಕು, ಅವನು ಕೆಲಸ ಮಾಡೋನಾಗಿರಬೇಕು, ನಮಗೋಸ್ಕರ ಸೇವೆ ಮಾಡೋನಾಗಿರ್ಬೇಕು, ಅಂಥವನ್ನ ಸೆಲೆಕ್ಟ್ ಮಾಡೋದಕ್ಕೂ ಒಂದು ಸಿಗುವಂತಹ ಒಂದು ಟೈಮ್. ಸೊ ಹಾಗಾಗಿ ಹಾಫ್ ಆನ್ ಅವರು ಅವೆಲ್ಲ ಏನು ಪ್ರಶ್ನೆ ಆಗಲ್ಲ. ಇಷ್ಟಿನ ಚುನಾವಣಾ ಕಾವು ಹೇಗಿತ್ತೋ ಅದಕ್ಕಿಂತ ಜೋರಾಗಿ ಈ ಬಿಸಿಲಿನ ಕಾವು ಇದೆ, ಬೇಸಿಗೆಯ ಕಾವು. ಯಾಕಂದರೆ ಮಳೆ ಬರಲೇ ಇಲ್ಲ. ಹಾಗಾಗಿ ಮೋಸ್ಟ್ ಆಫ್ ದ ಸೀನಿಯರ್ ಸಿಟಿಸನ್ಸು ಅರ್ಲಿ ಮಾರ್ನಿಂಗೇ ಬಂದಿದ್ದಾರೆ. ಮಧ್ಯಾಹ್ನ ಬಿಸಿಲಲ್ಲಿ ಬಂದು ಆ ಟೆನ್ಷನ್ ಯಾಕೆ ಅಂತ ಹೇಳ್ಬಿಟ್ಟು. ಸೊ ನೀವು ನೋಡಿದಂತೆ ಸೀನಿಯರ್ ಸಿಟಿಸನ್ಸ್ ಜಾಸ್ತಿ ಇದ್ದರು. ನಾನು ಪ್ರತಿ ಸಲ ವೋಟಿಂಗ್ ಬಂದಾಗಲೂ ಕೂಡ ಸೀನಿಯರ್ ಸಿಟಿಸನ್ಸೇ ಜಾಸ್ತಿ ಇರ್ತಾರೆ. ಇವತ್ತಂತೂ ತುಂಬ ಇದ್ದರು ಕ್ಯೂವಲ್ಲಿ ಸೀನಿಯರ್ ಸಿಟಿಸನ್ಸು. ಸೊ ಅವ್ರನ್ನ ನೋಡಾದರೂ ಯಾರ್ಯಾರು ವೋಟ್ ಮಾಡಿಲ್ವೋ, ಮಧ್ಯಾಹ್ನ ಆಗಲಿ ಆಮೇಲೆ ಮಾಡೋಣ, ಸಂಜೆ ಆಗಲಿ ಆಮೇಲೆ ಮಾಡೋಣ ಅಂದ್ಬಿಟ್ಟು ರಾತ್ರಿ ಆಗ್ಬಿಡುತ್ತೆ. ಹಾಗೆ ಅವ್ರನ್ನ ಹಿರಿಯರನ್ನ ನೋಡಾದರೂ ಕಲಿಬೇಕು, ಬೇಗ ಬಂದು ವೋಟ್ ಮಾಡಬೇಕು ಅಂತ. ಸರ್, ಪ್ರತಿ ಬಾರಿನೂ ಚುನಾವಣೆ ಆದ ನಂತರ ಪರ್ಸೆಂಟೇಜ್ ವೈಸ್ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ 60% ಆಗಿದೆ, 70% ಆಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಸೊ ಅದು 90% 100% ಆಗಬೇಕಾದ್ರೆ ಯೂತ್ಸ್ಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್, ಅಥವಾ ಮತದಾರರಿಗೆ? ಮನಸ್ಸಲ್ಲಿರೋದು ಹೇಳ, ಯಾವುದಾದ್ರೂ ಒಂದು ರೂಲ್ ತರಬೇಕು. ಯಾವುದಾದ್ರೂ ಒಂದು ರೂಲ್ ತರಬೇಕಂದ್ರೆ ಹೇಗಿದ್ರು ನಮ್ಮ ಆಧಾರ್ ಕಾರ್ಡ್ ಎಲ್ಲ ಲಿಂಕ್ ಆಗಿರುತ್ತೆ. ವೋಟ್ ಮಾಡಲೇಬೇಕು ಅಂತ. ವೋಟ್ ಮಾಡಲಿಲ್ಲ ಅಂದರೆ ಇಷ್ಟು ದಿನದ ಸಂಬಳ ಸವಲತ್ತುಗಳು ಇರಲ್ಲ, ಇಲ್ಲ ಇಷ್ಟು ದಿನದ ಪ್ರೈವೇಟ್ ಆದರೆ ಇಷ್ಟು ದಿನಗಳ ಸಂಬಳವನ್ನು ಕಟ್ ಮಾಡ್ತೀವಿ ಅನ್ನೋದೊಂದು ಆದಾಗ ಐ ಥಿಂಕ್ ಒಂದು 95% ಮಿಕ್ಕಿದ್ದು ಹೆಲ್ತ್ ಇಶ್ಯೂಸು, ಬೇರೆ ಇಶ್ಯೂಸ್ನೆಲ್ಲ ಬದಿಗಿಟ್ಟು ಈ ಥರದ್ದು ಏನಾದರೂ ಬಂದರೆ ಚೆನ್ನಾಗಿರುತ್ತೆ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇದಾಗಿತ್ತು ಈಗಷ್ಟೇ ಹಕ್ಕು ಚಲಾಯಿಸಿದಂಥ ನಟ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಲಕ್ಷ್ಮೀನಾರಾಯಣ್, ಪವರ್ TV, ಬೆಂಗಳೂರು.